Hello students, welcome to Akka IAS Academy YouTube channel. As part of our online series, so far we have done 8 videos of permutations and combinations. Now, in this ninth video, we'll be dealing with circular arrangement. So far, in the previous videos, apart from basics, we have dealt with the linear arrangement. Linear means in a straight line, linear arrangement. Now we will be dealing with circular arrangement. Both of these two have different approaches. Circular arrangement the approach linear arrangement ಗಿಂತ ಡಿಫರೆಂಟ್ ಇದೆ. ಸೊ ಹಾಗಾಗಿ ನಾವು ಇಂಥ ಕ್ವಶನ್ಸ್ ಗಳನ್ನ ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ವಿಲ್ ಮೂವ್ ಟು ದ we'll see what are the approaches we need to what are the approaches one need to follow to solve a circular arrangement questions. So whenever you see a circular arrangement question, you have to ask yourself whether the objects are similar or not. That means ನಿಮಗೆ ಆಬ್ಜೆಕ್ಟ್ಸ್ ಗಳನ್ನ ಒಂದರಿಂದ ಒಂದನ್ನ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗ್ತದ ಇಲ್ವಾ ಅಂತ ನೀವು ಕ್ವಶನ್ ಮಾಡಬೇಕು. ವೆದರ್ ದ ಆಬ್ಜೆಕ್ಟ್ಸ್ ಆರ್ ಡಿಸ್ಟಿಂಗ್ವಿಷೇಬಲ್ ಆರ್ ನಾಟ್. ಅಂದ್ರೆ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ಆರ್ಡರ್ಸ್ ಸೇಮ್ ಇರಬಾರ್ದು. ಸೇಮ್ ಅಥವಾ ಡಿಫರೆಂಟ್ ಇದೆಯಾ ಅಂತ ನೀವು ನೋಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪರ್ಸನ್ಸ್ ಅನ್ನ ತಗೊಂಡ್ರೆ, ಪರ್ಸನ್ಸ್ ಅನ್ನ ಸರ್ಕ್ಯುಲರ್ ಅರೇಂಜ್ಮೆಂಟ್ ಅಲ್ಲಿ ಹಾಕಿದ್ರೆ ನಾವು ಪರ್ಸನ್ಸ್ ಗಳನ್ನು ಒಬ್ಬರಿಂದ ಒಬ್ಬರಿಗೆ ನಾವು ಡಿಸ್ಟಿಂಗ್ವಿಶ್ ಮಾಡಬಹುದು. ಸೊ ದೇ ಆರ್ ಡಿಸ್ಟಿಂಗ್ವಿಷೇಬಲ್. ಸೊ ದೇ ಆರ್ ನಾಟ್ ಸಿಮಿಲರ್. Whereas in the case of especially ಇಂಥ ಕ್ವಶನ್ಸ್ ಬರುತ್ತೆ, beads of same size. beads ಅಂದ್ರೆ ಮಣಿ ಸರ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರಲ್ಲ, ಸರ ಮಾಡ್ಲಿಕ್ಕೆ. ಸೊ ಮಣಿಗಳು ಸೇಮ್ ಸೈಜ್ ಅಂಡ್ ಸೇಮ್ ಕಲರ್. beads of same size and same color, they are similar. ಅವುಗಳನ್ನ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗಲ್ಲ. ನಾಟ್ ಡಿಸ್ಟಿಂಗ್ವಿಷೇಬಲ್. ಒಂದರಿಂದ ಒಂದನ್ನು ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಮ್ಗೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗುವಂತದ್ದು ಮತ್ತೆ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು. ಸೊ ಇದನ್ನ ನಾವು ಫಸ್ಟ್ ಕ್ವಶನ್ ಮಾಡಿಕೊಂಡು ನಂತರ ನಾವು ಸಾಲ್ವ್ ಮಾಡಬೇಕು. ಸೊ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗುವಂತದ್ದಕ್ಕೆ ಒಂದು ಮೆಥಡ್, ಒಂದು ಟೈಪ್ ಆಫ್ ಅಪ್ರೋಚ್ ಇದೆ. ಡಿಸ್ಟಿಂಗ್ವಿಶ್ ಮಾಡದೆ ಇರ್ಲಿ, ಯಾವ್ದನ್ನ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ, ಅದಕ್ಕೆ ಇನ್ನೊಂದು ಅಪ್ರೋಚ್ ಇದೆ. ಸೊ now we'll solve some sums to get to know all these things. Now, first question, how many ways 8 persons can be seated around a table? Anta question ಇದೆ. 8 persons can be seated around a table. Just for an example purpose, I'll take 4 persons. ಇದನ್ನ ನನಗೆ ವಿಜುವಲೈಸ್ ಮಾಡಿ ತೋರಿಸಲಿಕ್ಕೆ 4 persons around a circle ತೋರಿಸ್ತೇನೆ. 4 persons around a circle. After that we'll solve 8 persons. 4 persons around a circle ಇದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, this is a circle. 4 ಜನ ಪರ್ಸನ್ಸ್ ಎ ಬಿ ಸಿ ಡಿ ಅಂತ ಕನ್ಸಿಡರ್ ಮಾಡ್ತೇನೆ ನಾನು. ಎ ಬಿ ಸಿ ಡಿ ಈ ತರ ಕೂತ್ಕೊಂಡ್ರು. ಈ ತರ ಕೂತ್ಕೊಂಡ್ರು. ಇಲ್ಲಿ ಎ, ಇಲ್ಲಿ ಬಿ, ಇಲ್ಲಿ ಸಿ, ಇಲ್ಲಿ ಡಿ. ನಾವು ಇನ್ನೊಂದು ಇಲ್ಲಿ ಎ, ಇಲ್ಲಿ ಬಿ, ಇಲ್ಲಿ ಸಿ, ಇಲ್ಲಿ ಡಿ. ನಾವು ಜಸ್ಟ್ ಅಬ್ಸರ್ವ್. ಇದರಲ್ಲಿ ಈಗ ನಾನು ನಿಮ್ಗೆ ಕ್ವಶನ್ ಕೇಳಿದ್ರೆ, ಇದರಲ್ಲಿ ಈ ಅರೇಂಜ್ಮೆಂಟ್ಸ್ಗಳು, ಈ ಎಲ್ಲ ಅರೇಂಜ್ಮೆಂಟ್ಸ್ಗಳು ಸೇಮ್ ಆರ್ ಡಿಫರೆಂಟ್ ಅಂತ ಕ್ವಶನ್ ಕೇಳಿದ್ರೆ, ಈ ಅರೇಂಜ್ಮೆಂಟ್ಗಳು ಸೇಮ್ ಆರ್ ಡಿಫರೆಂಟ್ ಅಂತ ಕ್ವಶನ್ ಕೇಳಿದ್ರೆ ಹೇಗೆ ಚೆಕ್ ಮಾಡೋದು? ಇವುಗಳು ಸೇಮಾ ಅಥವಾ ಡಿಫರೆಂಟ್, ಬೇರೆ ಬೇರೆ ಟೈಪ್ ಇದ್ದ ಅರೇಂಜ್ಮೆಂಟ್ ಅಥವಾ ಸೇಮ್ ಕಾಣ್ತಾ ಇದೆಯಾ ಅಂತ, ಹೌದಾ ಅಲ್ವಾ ಅಂತ ಕೇಳಿದ್ರೆ ಇದನ್ನ ಹೇಗೆ ಚೆಕ್ ಮಾಡೋದು? ಫಾರ್ ಎಕ್ಸಾಂಪಲ್, ಇನ್ ಸ್ಟ್ರೈಟ್ ಲೈನ್ ಅನ್ನ ಕನ್ಸಿಡರ್ ಮಾಡಿದ್ರೆ ನಮ್ಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇರ್ತದೆ. ಲೆಫ್ಟ್ ಸೈಡ್ ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಬಟ್ ಇನ್ ಸರ್ಕ್ಯುಲರ್ ಅರೇಂಜ್ಮೆಂಟ್ ದೇರ್ ಇಸ್ ನೋ ಸ್ಟಾರ್ಟಿಂಗ್ ಪಾಯಿಂಟ್. ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ಇದು ಮಾಡಕ್ಕಾಗಲ್ಲ. ಸೊ ಆಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವ್ದಾದ್ರು ಒಬ್ಬ ವ್ಯಕ್ತಿನ
ಅಥವಾ ಯಾವ್ದಾದ್ರು ಒಂದು ಪಾಯಿಂಟ್ ನ ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ನೀವೇ ಅಸ್ಯೂಮ್ ಮಾಡ್ಕೊಳ್ಬೇಕು ಅಥವಾ ಕನ್ಸಿಡರ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಾನು ಎ ಯನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೇನೆ, ಎ ಯನ್ನ ಸ್ಟಾರ್ಟಿಂಗ್ ಪಾಯಿಂಟ್. ಈಗ ಈ ಅರೇಂಜ್ಮೆಂಟ್ ಗಳು ಸೇಮ್ ಆರ್ ಡಿಫರೆಂಟ್ ಅಂತ ಚೆಕ್ ಮಾಡ್ಲಿಕ್ಕೆ ಎಲ್ಲಿಂದ ರೆಫರೆನ್ಸ್ ತಗೊಂಡಿದ್ರೆ ಅಲ್ಲಿಂದ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಹೋಗ್ಬೇಕು. ನಾನು ಕ್ಲಾಕ್ ವೈಸ್ ಹೋಗ್ತೇನೆ. ನನ್ಗೆ ಯಾರೆಲ್ಲ ಸಿಗ್ತಾರೆ, ಎ ಬಿ ಸಿ ಡಿ. ಇಲ್ಲೂ ಅದೇ ಪರ್ಸನ್ ಅನ್ನ ರೆಫರೆನ್ಸ್ ಅಂತ ತಗೊಳ್ಬೇಕು. ಎ ಕ್ಲಾಕ್ ವೈಸ್ ಹೋಗಿ ಎ ಬಿ ಸಿ ಡಿ, ಇಲ್ಲಿ ಅದೇ ಪರ್ಸನ್ ಅನ್ನ ತಗೊಳ್ಬೇಕು. ಕ್ಲಾಕ್ ವೈಸ್ ಹೋಗಿ ಎ ಬಿ ಸಿ ಡಿ, ಇಲ್ಲಿ ಎ ಅನ್ನ ರೆಫರೆನ್ಸ್ ಪಾಯಿಂಟ್ ಅಂತ ತಗೊಳ್ಬೇಕು. ಅದೇ ಪರ್ಸನ್ ಎ ಬಿ ಸಿ ಡಿ ಕ್ಲಾಕ್ ವೈಸ್ ಹೋಗುವಾಗ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಎ ಇಂದ ಕ್ಲಾಕ್ ವೈಸ್ ಹೋಗುವಾಗ ನನ್ಗೆ ಇಲ್ಲಿ ಎ ಬಿ ಸಿ ಡಿ ಸಿಗ್ತಾ ಇದೆ, ಇಲ್ಲಿ ಎ ಬಿ ಸಿ ಡಿ ಸಿಗ್ತಾ ಇದೆ, ಇಲ್ಲಿ ಎ ಬಿ ಸಿ ಡಿ ಸಿಗ್ತಾ ಇದೆ, ಇಲ್ಲಿ ಎ ಬಿ ಸಿ ಡಿ ಸಿಗ್ತಾ ಇದೆ. ಹಾಗಾಗಿ ಈ ನಾಲ್ಕು ಕೂಡ ಒಂದು ಅಂತಾನೆ ಅರ್ಥ. ದೀಸ್ ಆಲ್ 4 ಆರ್ ಸೇಮ್. ಹಾಗಾಗಿ ಕೌಂಟ್ ಮಾಡುವಾಗ ಹೌ ಮೆನಿ ವೇಸ್ ಅಂತ ಕೇಳಿದ್ದಾರೆ, ಹೌ ಮೆನಿ ವೇಸ್ ಅಂತ ಕೇಳಿದ್ದಾರೆ. ಕೌಂಟ್ ಮಾಡುವಾಗ ಇದನ್ನ ಸಪರೇಟ್ ಆಗಿ ಕೌಂಟ್ ಮಾಡಿ 4 ಅಂತ ಹೇಳಕ್ ಬರಲ್ಲ. ಆಲ್ ದೀಸ್ ಆರ್ ಓನ್ಲಿ 1. ಸೊ ಸರ್ಕ್ಯುಲರ್ ಅರೇಂಜ್ಮೆಂಟ್ ಅಲ್ಲಿ ಈ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಇದನ್ನ ಎಲಿಮಿನೇಟ್ ಹೇಗ್ ಮಾಡೋದು ಅಂತ ಹೇಳಿದ್ರೆ, ಸೊ ಇದರ ಮೆಥಡ್ ಹೇಗಂತ ಹೇಳಿದ್ರೆ, ಸರ್ಕ್ಯುಲರ್ ಅರೇಂಜ್ಮೆಂಟ್ ಅನ್ನು ಸಾಲ್ವ್ ಮಾಡುವಾಗ ಅದೇ ಕ್ವಶನ್ ಅನ್ನು ಕಂಟಿನ್ಯೂ ಮಾಡ್ತೇನೆ. 4 ಪರ್ಸನ್ಸ್ ಎ ಬಿ ಸಿ ಡಿ ಇದ್ದಾರೆ. ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಯಾವ್ದಾದ್ರು ಒಬ್ಬ ಪರ್ಸನ್ ಅನ್ನ ಎಲ್ಲಾದ್ರೂ ಹಾಕ್ಬೇಕು. ನಾನು ಎ ಅನ್ನ ಇಲ್ಲಿ ಹಾಕ್ತೇನೆ. ನನಗೆ ರೆಫರೆನ್ಸ್ ಪಾಯಿಂಟ್ ನಾನು ಇದನ್ನು ಚೂಸ್ ಮಾಡಿದೆ ಅಂತ ಅರ್ಥ. ಈಗ ಇದರ ಆಕ್ಚುಯಲ್ ಅರೇಂಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ರೆಫರೆನ್ಸ್ ಪಾಯಿಂಟ್ ಇದು ಸಿಕ್ಕಿದ ನಂತರ ಇವಾಗ 3 ಪ್ಲೇಸ್ ಬಾಕಿ ಇದೆ. ದಿಸ್ ಪ್ಲೇಸ್ 2 3 ಪ್ಲೇಸಸ್ ಆರ್ ಪೆಂಡಿಂಗ್ ಅಂಡ್ 3 ಎ ಆಕ್ಯುಪೈ ಮಾಡಿ ಆಯ್ತು. 3 ಪರ್ಸನ್ಸ್ ಆರ್ ಪೆಂಡಿಂಗ್. 3 ಪರ್ಸನ್ಸ್ 3 ಜನರನ್ನ 3 ಪ್ಲೇಸ್ ಅಲ್ಲಿ ಹಾಕಬೇಕು. 3 ಜನರನ್ನ 3 ಪ್ಲೇಸ್ ಅಲ್ಲಿ ಹಾಕೋದಂದ್ರೆ ಇಟ್ ಇಸ್ ನಥಿಂಗ್ ಬಟ್ 3 ಫ್ಯಾಕ್ಟೋರಿಯಲ್. ಅಂದ್ರೆ ಇಲ್ಲಿಗೆ 3 ಬರ್ಬೋದು, 3ರಲ್ಲಿ ಯಾರು ಬರ್ಬೋದು. ಸೊ 3 ಇಲ್ಲಿಗೆ ಬಂದವರು ಇಲ್ಲಿಗೆ ಬರಕ್ ಆಗಲ್ಲ. ಸೊ ಇಲ್ಲಿಗೆ 2 ಬರ್ಬೋದು. ಸೊ ಲಾಸ್ಟ್ ಪೊಸಿಷನ್ ಗೆ ಒಬ್ರು ಉಳಿದಿರ್ತಾರೆ, ಅವ್ರು ಬರ್ತಾರೆ. 3 into 2 into 1 ದಟ್ ಇಸ್ ನಥಿಂಗ್ ಬಟ್ 3 ಫ್ಯಾಕ್ಟೋರಿಯಲ್ 6 ಅಂತ ಆನ್ಸರ್ ಬರುತ್ತೆ. ಅಂದ್ರೆ 4 ಪರ್ಸನ್ಸ್ ಗೆ ಆನ್ಸರ್ ಏನ್ ಬಂತು? 4 ಪರ್ಸನ್ಸ್ ಗೆ ಆನ್ಸರ್ 4 - 1 ಫ್ಯಾಕ್ಟೋರಿಯಲ್ ಬರುತ್ತೆ. ಅಂದ್ರೆ 3 ಫ್ಯಾಕ್ಟೋರಿಯಲ್ ಆನ್ಸರ್. 4 - ಅಂದ್ರೆ ಒಬ್ಬನನ್ನ ನಾವು ತಗೊಂಡು ಸ್ಟಾರ್ಟಿಂಗ್ ಪಾಯಿಂಟ್ ಗೆ ಹಾಕ್ಬೇಕು. ಅವನನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿ ಉಳಿದವರನ್ನ ನಾವು ಅರೇಂಜ್ ಮಾಡಬೇಕು. ಸೊ ಸರ್ಕ್ಯುಲರ್ ಅರೇಂಜ್ಮೆಂಟ್ ಆಫ್ distinguishable. If objects are distinguishable, then the circular arrangement is n - 1 factorial. ಅಂದ್ರೆ ಇಲ್ಲಿ n ಅಂದ್ರೆ number of objects. ಇಲ್ಲಿ ಎಷ್ಟು ಜನರಿದ್ದಾರೆ ಅಷ್ಟು. ಇಲ್ಲಿ ಡಿಸ್ಟಿಂಗ್ವಿಶ್ ಮಾಡಬಹುದು, ಪರ್ಸನ್ಸ್ ಗಳನ್ನು ಡಿಸ್ಟಿಂಗ್ವಿಶ್ ಮಾಡಬಹುದು. ನನಗೆ ಹೇಗೆ 4 ಜನರಿಗೆ 3 ಫ್ಯಾಕ್ಟೋರಿಯಲ್ ಅಂತ ಆನ್ಸರ್ ಬಂತು, ಈ ಫಾರ್ಮುಲಾದ ಪ್ರಕಾರ ಅದು n - 1 ಫ್ಯಾಕ್ಟೋರಿಯಲ್. ಹಾಗಾಗಿ ನನಗೆ 8 ಪರ್ಸನ್ಸ್ ಗೆ ಏನು ಆನ್ಸರ್ ಬರುತ್ತೆ? 8 ಜನರಿದ್ದಾರೆ, ಒಬ್ಬನನ್ನ ನಾನು ಫಿಕ್ಸ್ ಮಾಡ್ತೇನೆ. ಉಳಿದ 7 ಜನರಿಗೆ 7 ಪ್ಲೇಸ್ ಬಾಕಿ ಇದೆ. ಸೊ ಆನ್ಸರ್ ಇಸ್ 7 ಫ್ಯಾಕ್ಟೋರಿಯಲ್. ದಟ್ ಈಸ್ 8 - 1 ಫ್ಯಾಕ್ಟೋರಿಯಲ್ 7 ಫ್ಯಾಕ್ಟೋರಿಯಲ್. 7 ಫ್ಯಾಕ್ಟೋರಿಯಲ್ ಸಾಲ್ವ್ ಮಾಡಿದ್ರೆ ನಿಮಗೆ 5040 ಆನ್ಸರ್. ಸೊ ಇಂಥ ಕ್ವಶನ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ. ಲೀನಿಯರ್ ಅರೇಂಜ್ಮೆಂಟ್ ಗೂ ಸರ್ಕ್ಯುಲರ್ ಅರೇಂಜ್ಮೆಂಟ್ ಗೂ ಡಿಫರೆನ್ಸ್ ಇದೆ. ಈ ಡಿಫರೆನ್ಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡೋಣ. ಇಫ್ ಇನ್ ಹೌ ಮೆನಿ ವೇಸ್ 7 ಬೀಡ್ಸ್ ಕ್ಯಾನ್ ಬಿ ಸ್ಟ್ರಂಗ್ ಇನ್ ಟು ಅ ನೆಕ್ಲೆಸ್. ಸೊ ಇಲ್ಲಿ 7 ಬೀಡ್ಸ್ ಅಂತ ಹೇಳಿದ್ದಾರೆ. ನೆಕ್ಲೆಸ್ ಗೆ ಇದು ಮಾಡ್ಬೇಕು. ನೆಕ್ಲೆಸ್ ಅಂದ್ರೆ ಸರ, ರೌಂಡ್ ಶೇಪ್ ಅಲ್ಲಿ ಇರುತ್ತೆ. ಸರ ಅಂದ್ರೆ ಸರ್ಕ್ಯುಲರ್ ಅರೇಂಜ್ಮೆಂಟ್. ಈಗ 7 ಬೀಡ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ಬೀಡ್ಸ್ ಅನ್ನ ಅವುಗಳು ಸೇಮ್ ಸೈಜ್ ಅಥವಾ ಸೇಮ್ ಕಲರ್ ಅಂತ ಹೇಳಲಿಲ್ಲ. ಒಂದು ವೇಳೆ ಹೇಳದೇ ಇದ್ರೆ ನಾವು ಅದನ್ನ ಸೇಮ್ ಕಲರ್ ಸೇಮ್ ಸೈಜ್ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ವಿ ಹ್ಯಾವ್ ಟು ಅಸ್ಯೂಮ್ ಸೇಮ್ ಕಲರ್ ಸೇಮ್ ಸೈಜ್. ಅಂದ್ರೆ ಬೀಡ್ಸ್ ಅಂತ ಮೆನ್ಷನ್ ಮಾಡಿದ್ರೆ ದೇ ಆರ್ ಸಿಮಿಲರ್. ವ್ಯತ್ಯಾಸ ಮಾಡ್ಲಿಕ್ಕೆ ಆಗಲ್ಲ, ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗಲ್ಲ. ನಾಟ್ ಪಾಸಿಬಲ್. ಸೊ ಹಾಗಿದ್ದಾಗ ನಾವು ಹೇಗ್ ಮಾಡ್ಬೇಕು ಇಂಥ ಕ್ವಶನ್ಸ್ ಗಳನ್ನ ಅಂತ, ಅದಕ್ಕೂ ಅದು ಸ್ವಲ್ಪ ಡಿಫರೆಂಟ್ ಅಪ್ರೋಚ್ ಇದೆ. ಒಂದು ಎಕ್ಸ್ಟ್ರಾ ಕೆಲಸ ನೀವು ಮಾಡಬೇಕು ಅಷ್ಟೇ. ಸೊ ಇಫ್ ಆಬ್ಜೆಕ್ಟ್ಸ್ ಆರ್ ನಾಟ್ ಡಿಸ್ಟಿಂಗ್ವಿಷೇಬಲ್,
ಅವುಗಳನ್ನು ಡಿಸ್ಟಿಂಗ್ವಿಶ್ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಆನ್ಸರ್ ಇಸ್ n-1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2. ಒಂದು ವೇಳೆ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗ್ತಾ ಇದ್ರೆ ನಾವು n-1 ಫ್ಯಾಕ್ಟೋರಿಯಲ್ ಅಲ್ಲಿ ಮಾತ್ರ ನಿಲ್ಲಿಸ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ n-1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಇಲ್ಲಿ 7 ಬಿಟ್ಸ್ ಇದೆ, 7-1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2. 7-1 ಅಂದ್ರೆ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2, ದಟ್ ಇಸ್ ನಥಿಂಗ್ ಬಟ್ 360. 6 ಫ್ಯಾಕ್ಟೋರಿಯಲ್ ಎಷ್ಟು ಬರುತ್ತೆ? 720 divided by 2 ಅಂದ್ರೆ 360. Fine. ಸೊ ಡಿಸ್ಟಿಂಗ್ವಿಶ್ ಮಾಡುವಂತದ್ದು ಮತ್ತೆ ನಾನ್ ಡಿಸ್ಟಿಂಗ್ವಿಷೇಬಲ್ ಹೇಗಂತ ನಿಮ್ಗೆ ಗೊತ್ತಾಯ್ತು. ನಾವು ನೆಕ್ಸ್ಟ್ ಕ್ವಶನ್ ವಿಡಿಯೋವನ್ನ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಇನ್ ಹೌ ಮೆನಿ ವೇಸ್ 8 different colored beads can be strung together to form a necklace. So necklace ಅಂತ ಹೇಳಿದ್ರೆ circular arrangement ಅಲ್ಲಿ ಏನಿದೆ, 8 different colored beads. So different colored beads ಅಂದ್ರೆ ನಮಗೆ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಬೀಡ್ಸ್ ಅಂತ ನೋಡಿದ ತಕ್ಷಣ ಅದು ಎಲ್ಲ ಸಿಮಿಲರ್ ಅಂತ ನೀವು ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. 8 ಡಿಫರೆಂಟ್ ಕಲರ್ಡ್ ಬೀಡ್ಸ್ ಅಂತ ಇರೋದ್ರಿಂದ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗ್ತದೆ, ಪರ್ಸನ್ಸ್ ಇದ್ದ ಹಾಗೆ. ಸೊ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಆನ್ಸರ್ n-1 ಫ್ಯಾಕ್ಟೋರಿಯಲ್, ದಟ್ ಈಸ್ 8-1 ಫ್ಯಾಕ್ಟೋರಿಯಲ್, 7 ಫ್ಯಾಕ್ಟೋರಿಯಲ್. ಆನ್ಸರ್ ಇಸ್ 5040. ಆನ್ಸರ್ ಇಸ್ 5040. ಸೊ ಬೀಡ್ಸ್ ಅಂತ ನೋಡಿದ ತಕ್ಷಣ ಅದನ್ನ ಡಿವೈಡೆಡ್ ಬೈ 2 ಮಾಡ್ಲಿಕ್ಕೆ ಹೋಗಬೇಡಿ, ಅದರ ಕಲರ್ ಅನ್ನ ಅಬ್ಸರ್ವ್ ಮಾಡಿ. ಕಲರ್ ಮೆನ್ಷನ್ ಮಾಡೋದಿದ್ರೆ ಸೇಮ್ ಕಲರ್ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಇನ್ ಹೌ ಮೆನಿ ವೇಸ್ ಕ್ಯಾನ್ 6 ಬಾಯ್ಸ್ ಬಿ ಅರೇಂಜ್ಡ್. ಬಾಯ್ಸ್ ಅಂದ್ರೆ ಪರ್ಸನ್ಸ್ ಆಯ್ತು, ಪರ್ಸನ್ಸ್ ಅಂದ್ರೆ ನಾವು ಡಿಸ್ಟಿಂಗ್ವಿಶ್ ಮಾಡಬಹುದು. ಕ್ಯಾನ್ ಬಿ ಅರೇಂಜ್ಡ್ in a circle. So circular arrangement linear ಅಲ್ಲ. If 2 particular boys always want to be together. So ಇಬ್ರು together ಅಂತ ಹೇಳಿದ್ದಾರೆ. So I'll give the name to them. B1, B2, B3, B4, B5, B6. 6 ಜನ ಹುಡುಗರಿದ್ದಾರೆ, ಬಾಯ್ಸ್. So what you have to do is, you have to arrange them in a circle. But 2 particular boys always want to be together. So 2 particular boys always want to be together ಅಂತ ಇರೋದ್ರಿಂದ ನೀವು ಯಾವುದೇ ಇಬ್ರು ಬಾಯ್ಸ್ ಅನ್ನ ಟುಗೆದರ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ನಮ್ಮ ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ಹೇಳಿದ್ದೀನಿ, ಟುಗೆದರ್ ಬಂದಾಗ ಲೀನಿಯರ್ ಅಲ್ಲಿ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ದೀನಿ. ಈಗ ಸರ್ಕ್ಯುಲರ್ ಅಲ್ಲಿ ಬೇಸಿಕ್ ಮೆಥಡ್ ಸೇಮ್ ಇರುತ್ತೆ, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಸೇಮ್ ಇರುತ್ತೆ ನೋಡಿ, ಬಟ್ ಆನ್ಸರ್ ಸ್ವಲ್ಪ ಡಿಫರೆಂಟ್ ಬರುತ್ತೆ. ಎಕ್ಸ್ಟ್ರಾ ಕೆಲಸ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ಇವರಿಬ್ಬರನ್ನ ಒಂದು ಅಂತಾನೆ ಕನ್ಸಿಡರ್ ಮಾಡಬೇಕು ನೀವು, ಯಾಕಂದ್ರೆ ದೇ ಆರ್ ಟುಗೆದರ್. ಇಬ್ಬರನ್ನ ನೀವು ಒಂದು ಅಂತ ಕನ್ಸಿಡರ್ ಮಾಡಬೇಕು. ಅದಾದ ನಂತರ ಇವರು 4 ಜನ ಇದ್ದಾರೆ. ಸೊ ಟೋಟಲ್ ಆಗಿ ನೀವು ಎಷ್ಟು ಜನರನ್ನ ಅರೇಂಜ್ ಮಾಡಿದ ಹಾಗೆ, 5 ಪರ್ಸನ್ಸ್. ಇವರು 4 ಪ್ಲಸ್ ಇವರಿಬ್ಬರನ್ನ ಒಂದು ಅಂತ ಕನ್ಸಿಡರ್ ಮಾಡೋದ್ರಿಂದ ಟೋಟಲ್ 5 ಪರ್ಸನ್ಸ್ ಇನ್ ಅ ಸರ್ಕಲ್. 5 ಜನರನ್ನ ನೀವು ಸರ್ಕಲ್ ಅಲ್ಲಿ ಅರೇಂಜ್ ಮಾಡಿದಾಗೆ, 5 ಜನರನ್ನ ಸರ್ಕಲ್ ಅಲ್ಲಿ ಅರೇಂಜ್ ಮಾಡೋದಂದ್ರೆ ಹೇಗೆ, ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ ಮಾಡಿದ್ದೀನಿ. 8 ಪರ್ಸನ್ಸ್ ಅನ್ನು ಸರ್ಕ್ಯುಲರ್ ಅಲ್ಲಿ ಅರೇಂಜ್ ಮಾಡೋದಂದ್ರೆ 7 ಫ್ಯಾಕ್ಟೋರಿಯಲ್ ಬರುತ್ತೆ. 4 ಜನರನ್ನು ಮಾಡಿದಾಗ 3 ಫ್ಯಾಕ್ಟೋರಿಯಲ್ ಬರುತ್ತೆ. ಸೊ ಇಲ್ಲಿ 5 ಜನರನ್ನ ಮಾಡಿದಾಗ ಏನ್ ಆನ್ಸರ್ ಬರುತ್ತೆ ನನಗೆ, 4 ಫ್ಯಾಕ್ಟೋರಿಯಲ್. ಯಾಕಂದ್ರೆ ಒಂದು ಲೆಸ್. ಇಟ್ ಈಸ್ 5-1 ಫ್ಯಾಕ್ಟೋರಿಯಲ್, ದಟ್ ಈಸ್ 4 ಫ್ಯಾಕ್ಟೋರಿಯಲ್. ಇದು ಡೈರೆಕ್ಟ್ ಆಗಿ 6 ಬಾಯ್ಸ್ ಅಂತ ನೋಡಿದ ತಕ್ಷಣ 5 ಫ್ಯಾಕ್ಟೋರಿಯಲ್ ಹಾಕಿದ್ರೆ ನಿಮ್ಗೆ ಆನ್ಸರ್ ರಾಂಗ್ ಬರುತ್ತೆ. ಈಗ ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಳಗಿದ್ದವರನ್ನ ನಾವು ಆಚೆ ಮಾಡಬಹುದು. B1 ಮತ್ತೆ B2 ಅನ್ನ ಇಂಟರ್ಚೇಂಜ್ ಮಾಡಬಹುದು. ಸೊ ಅದನ್ನ ಎಷ್ಟು ಟೈಪ್ ಅಲ್ಲಿ ಮಾಡಬಹುದು, ಇಬ್ರು ಒಳಗಿರೋದ್ರಿಂದ ಇಬ್ಬರನ್ನ ಇಂಟರ್ಚೇಂಜ್ ಮಾಡ್ಲಿಕ್ಕೆ ನಮಗೆ 2 ಫ್ಯಾಕ್ಟೋರಿಯಲ್ ಬೇಕು. ಸೊ ಆನ್ಸರ್ ಈಸ್ 4 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 24, 2 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 2. ಸೊ ಆನ್ಸರ್ ಇಸ್ 24 into 2 48. ಸೊ ಇಂಥ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇದ್ರೆ ಮಾತ್ರ ಸಾಲ್ವ್ ಮಾಡೋಕೆ ಸಾಧ್ಯ ಆಗೋದು. ಕಾನ್ಸೆಪ್ಟ್ ಕ್ಲಾರಿಟಿ ಬೇಕಾಗುತ್ತೆ. ಸೊ ಇಂಥ ಕ್ವಶನ್ಸ್ ಗಳಲ್ಲಿ ನೀವು UPSC ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಕ್ವಶನ್ ಪೇಪರ್ ನ ಟಫ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ಇಂಥ ಕ್ವಶನ್ಸ್ ಗಳನ್ನ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡೋದು ನೋಡಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಅಪ್ರೋಚ್. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಯಾಕೆ 4 ಫ್ಯಾಕ್ಟೋರಿಯಲ್ ಬರುತ್ತೆ, ಯಾಕೆ 5 ಫ್ಯಾಕ್ಟೋರಿಯಲ್ ಬರಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಯು ಗೋ ಟು ದ ನೆಕ್ಸ್ಟ್ ಕ್ವಶನ್. ವಿಡಿಯೋನ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇನ್ ಹೌ ಮೆನಿ ವೇಸ್ 5 ಬಾಯ್ಸ್ ಅಂಡ್ 5 ಗರ್ಲ್ಸ್
be seated or be arranged, that means permutation in a circle. Condition ಇದೆ if no two girls are together. No two girls are together ಅಂದ್ರೆ ಯಾವೊಬ್ಬ ಗರ್ಲ್ಸ್ ಟು ಜೊತೆಗೆ ಇಲ್ಲ ಅಂತ ಅರ್ಥ. ಅಂದ್ರೆ ಬಾಯ್ಸ್ ಗಳ ನಡುವೆ ಗರ್ಲ್ಸ್ ಇರಬೇಕು. ಗರ್ಲ್ಸ್ ಶುಡ್ ನಾಟ್ ಬಿ ನೇಬರ್ಸ್. ಅದರ ಮೀನಿಂಗ್ ಗರ್ಲ್ಸ್ should not be neighbors to each other. They should be between boys. So girls should not be neighbors to each other. ಇಂಥ ಕ್ವಶನ್ಸ್ ಗಳನ್ನ ಲೀನಿಯರ್ ಅರೇಂಜ್ಮೆಂಟ್ ಅಲ್ಲಿ ನಾನು ಮಾಡಿದ್ದೀನಿ. ಸೊ ಜಸ್ಟ್ ರಿಮೆಂಬರ್, ಲೀನಿಯರ್ ಅರೇಂಜ್ಮೆಂಟ್ ಅಲ್ಲಿ ಮಾಡುವಾಗ ಇದಕ್ಕೆ ನಾನು 2 ಸ್ಟೆಪ್ ಹೇಳಿದ್ದೀನಿ. ಒಂದು ಸ್ಟೆಪ್ ಏನಂತ ಹೇಳಿದ್ರೆ, ಫಸ್ಟ್ ಅರೇಂಜ್ ಅದರ್ ಸೆಕ್ಷನ್ಸ್ ಅಂತ ಹೇಳಿದ್ದೀನಿ. ಅರೇಂಜ್ ಅದರ್ ಸೆಕ್ಷನ್ಸ್. ಇಲ್ಲಿ ಒಬ್ರು ಗರ್ಲ್ಸ್ ಮಾತ್ರ ಇದ್ದಾರೆ. ಗರ್ಲ್ಸ್ ಇಲ್ಲಿ ನೋ ಟೂ ಗರ್ಲ್ಸ್ ಆರ್ ಟುಗೆದರ್ ಅಂತ ಹೇಳಿದ್ರೆ ಈಗ ಅದರ್ ಸೆಕ್ಷನ್ ಯಾರು? ಬಾಯ್ಸ್. ಸೊ ಫಸ್ಟ್ ಬಾಯ್ಸ್ ಅನ್ನ ನೀವು ಅರೇಂಜ್ ಮಾಡಬೇಕು. ಇಲ್ಲಿ ಫಸ್ಟ್ ಯಾರನ್ನ ಅರೇಂಜ್ ಮಾಡಬೇಕು? ನೀವು ಬಾಯ್ಸ್ ಅನ್ನ ಅರೇಂಜ್ ಮಾಡಬೇಕು. ಇಲ್ಲಿ ಅದರ್ ಸೆಕ್ಷನ್ ಅಂದ್ರೆ ಬಾಯ್ಸ್. ಸೆಕೆಂಡ್ ಏನಂತ ಹೇಳಿದ್ರೆ, ಕೌಂಟ್ ದಿ ಗ್ಯಾಪ್. ಕೌಂಟ್ ದಿ ಗ್ಯಾಪ್. ಮತ್ತೆ ಆ ಗ್ಯಾಪ್ ಅಲ್ಲಿ ಅರೇಂಜ್ ಕನ್ಸರ್ನ್ಡ್ ಸೆಕ್ಷನ್, ಅಥವಾ ಯಾರು ಉಳಿದಿದ್ದಾರೆ. ಈಗ ಕನ್ಸರ್ನ್ಡ್ ಸೆಕ್ಷನ್ ಅಂದ್ರೆ ಗರ್ಲ್ಸ್ ಜೊತೆಗೆ ಇರಬಾರ್ದು. ಕನ್ಸರ್ನ್ಡ್ ಸೆಕ್ಷನ್ ಇನ್ ದಟ್ಸ್ ಗ್ಯಾಪ್ಸ್ ಯೂಸಿಂಗ್ ಫಾರ್ಮುಲಾ. ಬೆಟರ್ ಇಸ್ ಫಾರ್ಮುಲಾ. ಫಾರ್ಮುಲಾದಲ್ಲಿ ನಾವು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬಹುದು. ಫಾರ್ಮುಲಾ ಅಂದ್ರೆ NPR ಫಾರ್ಮುಲಾ ಯೂಸ್ ಮಾಡಿಕೊಂಡು ಅವರನ್ನ ಗ್ಯಾಪ್ ನ ಒಳಗೆ ಹಾಕಬೇಕು. ಈಗ ಇದೇ ಮೆಥಡ್ ಅನ್ನ ಮಾಡೋಣ. ಈ ಮೆಥಡ್ ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ಹೇಳಿದ್ದೇನೆ. ನೋ ಟೂ ಗರ್ಲ್ಸ್ ಆರ್ ಟುಗೆದರ್, ನೋ ಟೂ ಬಾಯ್ಸ್ ಆರ್ ಟುಗೆದರ್, ಆ ತರ ಬಂದಾಗ ಫೈನ್. ಸೊ ಇವಾಗ ನೀವು ಅಬ್ಸರ್ವ್ ಮಾಡಿ, ನಾವಿಲ್ಲಿ ಅರೇಂಜ್ ಮಾಡಬೇಕಾಗಿರೋದು 5 ಬಾಯ್ಸ್ ಅನ್ನ ಫಸ್ಟ್ 5 ಬಾಯ್ಸ್ ಅನ್ನ ಸರ್ಕಲ್ ಅಲ್ಲಿ ಅರೇಂಜ್ ಮಾಡಬೇಕು. ಗರ್ಲ್ಸ್ ಜೊತೆಗೆ ಇರಬಾರ್ದು. ಅಂದ್ರೆ ಅದರ್ ಸೆಕ್ಷನ್ 5 ಬಾಯ್ಸ್ ಅನ್ನ ಸರ್ಕಲ್ ಅಲ್ಲಿ ಅರೇಂಜ್ ಮಾಡಬೇಕು. ಸೊ ಅರೇಂಜ್ 5 ಬಾಯ್ಸ್ ಇನ್ ಸರ್ಕಲ್. ಸೊ ಸರ್ಕಲ್ ಅಲ್ಲಿ 5 ಬಾಯ್ಸ್ ಅನ್ನು ಅರೇಂಜ್ ಮಾಡೋದಂದ್ರೆ, ಸರ್ಕಲ್ ಅಲ್ಲಿ 8 ಬಾಯ್ಸ್ ಅನ್ನು ಅರೇಂಜ್ ಮಾಡೋದು ಪ್ರೀವಿಯಸ್ ಕ್ವಶನ್ ಮಾಡಿದೆ. 7 ಫ್ಯಾಕ್ಟೋರಿಯಲ್ ಬರುತ್ತೆ, ಅಂದ್ರೆ n-1 ಫ್ಯಾಕ್ಟೋರಿಯಲ್. ಸೊ ಹಾಗಾಗಿ ಅರೇಂಜ್ 5 ಬಾಯ್ಸ್ ಇನ್ ಸರ್ಕಲ್ ಅಂತ ಹೇಳಿದ್ರೆ ರೆಫರೆನ್ಸ್ ಪಾಯಿಂಟ್ ಇಲ್ಲ ನನಗೆ. ಹಾಗಾಗಿ ನಾನು ಒಬ್ಬನನ್ನ ರೆಫರೆನ್ಸ್ ಹಾಕ್ಬಿಟ್ಟು ಮತ್ತೆ ಉಳಿದ 4 ಜನರನ್ನ ಅರೇಂಜ್ ಮಾಡಬೇಕು. ಸೊ 5 - 1 ಫ್ಯಾಕ್ಟೋರಿಯಲ್ ಅದು 4 ಫ್ಯಾಕ್ಟೋರಿಯಲ್ ಬಂತು. ಈಗ ನಾನು ಬಾಯ್ಸ್ ಅನ್ನ ಹಾಕಿದೆ. 1 2 3 4 5 ಜನ ಬಾಯ್ಸ್ ಅನ್ನ ಹಾಕಿ ಆಯ್ತು. ಈಗ ಬಾಯ್ಸ್ ಅನ್ನ ಹಾಕಿದ ನಂತರ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಕೌಂಟ್ ದಿ ಗ್ಯಾಪ್ಸ್. ಬಾಯ್ಸ್ ಗಳ ನಡುವಿನ ಗ್ಯಾಪ್ ಅನ್ನ ಕೌಂಟ್ ಮಾಡಬೇಕು. ಸೊ ಇಲ್ಲಿ ಒಂದು ಗ್ಯಾಪ್ ಇದೆ. ಫಸ್ಟ್ ಗ್ಯಾಪ್ ಇಲ್ಲಿ ಗರ್ಲ್ಸ್ ಅನ್ನು ಹಾಕಬೇಕು. ಸೆಕೆಂಡ್ ಗ್ಯಾಪ್, ಥರ್ಡ್ ಗ್ಯಾಪ್, ಫೋರ್ತ್ ಗ್ಯಾಪ್, ಫಿಫ್ತ್ ಗ್ಯಾಪ್. ಸೊ ಈ 5 ಗ್ಯಾಪ್ ಗಳಲ್ಲಿ ನಾವು ಗರ್ಲ್ಸ್ ಗಳನ್ನ ಹಾಕೋ ಚಾನ್ಸಸ್ ಇದೆ. ಸೊ ದಟ್ ದೇ ಆರ್ ನಾಟ್ ಟುಗೆದರ್. ಸೊ 5 ಗ್ಯಾಪ್ ಗಳಲ್ಲಿ ನಾನು ಗರ್ಲ್ಸ್ ಅನ್ನ ಹಾಕಬೇಕು. ಎಷ್ಟು ಜನ ಗರ್ಲ್ಸ್ ಇದ್ದಾರೆ? ಗರ್ಲ್ಸ್ ಆಲ್ಸೋ 5. 5 ಗ್ಯಾಪ್ ಅಲ್ಲಿ 5 ಗರ್ಲ್ಸ್ ಗಳನ್ನ ಹಾಕೋದು ಅಂತ ಹೇಳಿದ್ರೆ 5 ಗ್ಯಾಪ್ ಅಲ್ಲಿ 5 ಗರ್ಲ್ಸ್, 5p5. ಸೊ ಮೈ ಆನ್ಸರ್ ಇಸ್ 4 ಫ್ಯಾಕ್ಟೋರಿಯಲ್ ಅಂದ್ರೆ 24. ಈಗ 5p5 ಅನ್ನ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿ. 5p5 ಇದನ್ನು ಡೈರೆಕ್ಟ್ ಆಗಿ ನೆನಪಿಟ್ಕೊಳ್ಬೇಕು. n ಮತ್ತೆ r ಈಕ್ವಲ್ ಇದ್ದಾಗ ಏನ್ ಬರುತ್ತೆ ಅಂತ. ಅದರ್ವೈಸ್ ಯು ಕ್ಯಾನ್ ಡೂ ಬೈ ಫಾರ್ಮುಲಾ. 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 - 5 ಅಂದ್ರೆ 0 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ ಅಂದ್ರೆ 120 ಡಿವೈಡೆಡ್ ಬೈ 0 ಫ್ಯಾಕ್ಟೋರಿಯಲ್ ಅಂದ್ರೆ 1. 120 divided by 1 is 120. So 24 into 120 is 2880. So answer for this question is 2880. That's it for circular arrangement. Circular arrangement ಇಲ್ಲಿ ಮುಗಿಸಿದ್ದೀನಿ. ಈ ಕೊನೆ ಎರಡು ಕ್ವಶನ್ಸ್ ಸ್ವಲ್ಪ ಡಿಫಿಕಲ್ಟ್ ಇತ್ತು. ಲಾಸ್ಟ್ 2 ಕ್ವಶನ್ಸ್ ಸ್ವಲ್ಪ ಡಿಫಿಕಲ್ಟ್ ಇತ್ತು, ಬಟ್ ಕಾನ್ಸೆಪ್ಟ್ ಬೇಸ್ಡ್. ಸೊ ಇಂಥ ಕ್ವಶನ್ಸ್ ಗಳನ್ನ UPSC ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಟು ಮೇಕ್ ದ ಕ್ವಶನ್ ಪೇಪರ್ ಡಿಫಿಕಲ್ಟ್ ಆರ್ ಸ್ಟ್ಯಾಂಡರ್ಡ್, UPSC might ask these kind of questions. So I hope my explanations have been useful for you in understanding these difficult concepts. So thank you for supporting us. Thank you for watching.